ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಹೋದ ವಿಡಿಯೋದಲ್ಲಿ ನಾವು ನಿಮ್ಮ ಮಗುಗೆ ಆಟಿಸಮ್ ಅಂತ ಡಯಾಗ್ನೈಸ್ ಆದಾಗ ಹೇಗೆ ನೀವು ಮನೆಯಲ್ಲಿನೇ ಥೆರಪಿ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಮಗುವಿನಲ್ಲಿ ಸಾಕಷ್ಟು ಸುಧಾರಣೆಯನ್ನು ತರಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಆಟಿಸಮ್ನ ಲಕ್ಷಣಗಳನ್ನ ನಾವೇನು ಪಟ್ಟಿ ಮಾಡ್ಕೊಂಡಿರ್ತೀವಿ, ಅದಕ್ಕೆ ನಾವು ಒಂದೊಂದೇ ಚಟುವಟಿಕೆಗಳನ್ನ ಮ್ಯಾಪ್ ಮಾಡ್ಕೊತೀವಲ್ಲ, ಅದು ಯಾವ್ಯಾವ ಚಟುವಟಿಕೆಗಳನ್ನ ಮಾಡಿಸ್ತಾ ನಮ್ಮ ಮಕ್ಕಳಲ್ಲಿ ನಾವು ಇಂಪ್ರೂವ್ಮೆಂಟ್ನ ತರ್ಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಆಟಿಸಮ್ ಲಕ್ಷಣ ಬಂದು ರೆಸ್ಪಾನ್ಸ್ ಟು ನೇಮ್ ಕಾಲ್. ಆದರೆ ಆಟಿಸಮ್ ಮಕ್ಕಳಲ್ಲಿ ರೆಸ್ಪಾನ್ಸ್ ಟು ನೇಮ್ ಕಾಲ್ ಇರೋದಿಲ್ಲ. ಸೊ ಈ ರೆಸ್ಪಾನ್ಸ್ ಟು ನೇಮ್ ಕಾಲ್ ನಮ್ಮ ಮಕ್ಕಳಿಗೆ ಬರೆಸಬೇಕು ಅಂದಾಗ ಏನು ಮಾಡಬೇಕು ಅಂತಂದರೆ, ಈಗ ನಿಮ್ಮ ಮಗುಗೆ ಇಷ್ಟವಾದ ಒಂದು ಆಟ ಸಾಮಾನ ಒಂದು 5-6 ಇಟ್ಕೊಳ್ಳಿ, ಅಥವಾ ಬಬಲ್ಸ್ ಇಟ್ಕೊಳ್ಳಿ, ಅಥವಾ ಮಗುಗೆ ಏನು ಈಗ ಬಿಸ್ಕೆಟ್ ಇಷ್ಟ ಅಂದರೆ ಬಿಸ್ಕೆಟ್ನ ಒಂದು 20 ಸಣ್ಣ ಸಣ್ಣ ಚೂರುಗಳು ಮಾಡಿ ಇಟ್ಕೊಳ್ಳಿ. ಈಗ ನಿಮ್ಮ ಮಗು ಆಟ ಆಡ್ತಾ ಕೂತಿದೆ ಅನ್ಬೇಕಾದ್ರೆ ನೀವು ಹಿಂದ್ಗಡೆಯಿಂದ ಮಗು ಹೆಸರನ್ನ 2 ಸತಿ ಕರೀರಿ. ಮಗು ತಿರುಗಿ ನೋಡಲ್ಲ. 3ನೇ ಸಲ ನಿಮ್ಮ ಮಗುವಿನ ಹೆಸರನ್ನ ಕರಿಬೇಕಾದ್ರೆ ಅದೇ ಟೈಮ್ಗೆ ನೀವು ಮಗು ಭುಜ ತಟ್ಟಿ ಮತ್ತು ಕತ್ತನ್ನು ಹೀಗೆ ತಿರುಗಿಸಿ ಐ ಕಾಂಟ್ಯಾಕ್ಟ್ ತೊಗೊಂಡು ಅದೇ ಟೈಮ್ಗೆ ಬಬಲ್ಸ್ ಬ್ಲೋ ಮಾಡಿ, ಅಥವಾ ಮಗುಗೆ ಇಷ್ಟವಾದ ಒಂದು ಟಾಯ್ ಕೊಡಿ, ಅಥವಾ ಮಗುಗೆ ಇಷ್ಟವಾದ ಒಂದು ಬಿಸ್ಕೆಟ್ದು ಒಂದು ತುಂಡು ಕೊಡಿ. ಸೊ ಮಗು ಮನಸ್ಸಲ್ಲಿ ಏನು ರಿಜಿಸ್ಟರ್ ಆಗಬೇಕು ಅಂದರೆ, ಓಕೆ ಅಮ್ಮ ನನ್ನ ಹೆಸರನ್ನು ಕರೆದಾಗ ನಾನು ತಿರುಗಿ ನೋಡಿದ್ರೆ ನನಗೇನೋ ಇಷ್ಟವಾದದನ್ನ ಅಮ್ಮ ಕೊಡ್ತಾಳೆ ಅನ್ನೋದನ್ನ ಮಗು ಮನಸ್ಸಲ್ಲಿ ನಾವು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ದಿನಕ್ಕೆ ಒಂದು 25 ಸತಿ ನಾವು ಈ ಆ್ಯಕ್ಟಿವಿಟಿನ ಮಾಡಬೇಕಾಗಿ ಬರುತ್ತೆ. ಸೊ ಇದನ್ನು ನೀವು ಮಾಡ್ತಾ ಹೋದರೆ 1 ತಿಂಗಳು 1.5 ತಿಂಗಳಲ್ಲಿ ರೆಸ್ಪಾನ್ಸ್ ಟು ನೇಮ್ ಕಾಲ್ ನಿಮ್ಮ ಮಗುವಿನಲ್ಲಿ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಮಕ್ಕಳು ಆವಾಗ ಕರೆದ್ರೆ ತಿರುಗಿ ನೋಡ್ತಾರೆ. ಇದನ್ನು ನೀವು ಪಬ್ಲಿಕ್ ಸೆಟ್ಟಿಂಗಲ್ಲೂ ಕೂಡ ಮಾಡಬಹುದು, ಪಾರ್ಕಲ್ಲಿ ಅಥವಾ ಮಾಲಲ್ಲ. ಹೋಮ್ ಯಾವಾಗಲೂ ಮಕ್ಕಳಿಗೆ ಕಂಫರ್ಟ್ ಝೋನ್ ಆಗಿರುತ್ತೆ. ಇದನ್ನು ನಾವು ಹೊರಗಡೆ ಟ್ರೈ ಮಾಡಿದಾಗ ಮಕ್ಕಳು ಇನ್ನೂ ಅವೇರ್ ಆಗಿ ಹೆಸರಿಗೆ ಸ್ಪಂದಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ರೆಸ್ಪಾನ್ಸ್ ಟು ನೇಮ್ ಕಾಲ್ಗೆ ನಾವು ಮಾಡಬೇಕಾಗಿರುವಂತಹ ಆ್ಯಕ್ಟಿವಿಟಿ. ನೆಕ್ಸ್ಟ್ ಐ ಕಾಂಟ್ಯಾಕ್ಟ್ ಕೂಡ ಆಟಿಸಮ್ ಮಕ್ಕಳಲ್ಲಿ ಇರೋದಿಲ್ಲ. ಸಣ್ಣ ವಯಸ್ಸಿನಲ್ಲೇ ನಾವು ಐ ಕಾಂಟ್ಯಾಕ್ಟ್ ಮೇಲೆ ಕೆಲಸ ಮಾಡೋದ್ರಿಂದ ನಮ್ಮ ಮಕ್ಕಳು ಚೆನ್ನಾಗಿ ಐ ಕಾಂಟ್ಯಾಕ್ಟ್ ಕೂಡ ಕೊಡ್ತಾರೆ. ಐ ಕಾಂಟ್ಯಾಕ್ಟ್ಗೆ ಅಂತ ಸೆಪರೇಟ್ ಆ್ಯಕ್ಟಿವಿಟೀಸ್ ಅಂತ ಇಲ್ಲ. ನೀವು ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕಾದ್ರೆ ಈ ಥರದನ್ನ ಒಂದನ್ನು ಹಾಕ್ಕೊಂಡು ನೀವು ಮಾಡಿಸೋದ್ರಿಂದ ನಿಮ್ಮ ಮಗು ನಿಮ್ಮ ಕಡೆ ಜಾಸ್ತಿ ನೋಡುತ್ತೆ. ಇದನ್ನ ಬರ್ಡೇ ಮಾಸ್ಕ್ ಅಂತ ಹೇಳ್ತಾರೆ. ಇದು ಸ್ಟೇಷನರಿಯಲ್ಲಿ ಸಿಗುತ್ತೆ ನಿಮಗೆ. ಇದನ್ನು ನೀವು ಹಾಕೊಂಡು ನಿಮ್ಮ ಮಗು ಎದುರು ಬದುರು ಕೂತ್ಕೊಂಡು ನೀವು ಏನು ಎಂಗೇಜ್ ಮಾಡಿ ಏನು ಆ್ಯಕ್ಟಿವಿಟೀಸ್ ಮಾಡಿಸ್ತೀರಾ ಅದನ್ನು ಮಾಡೋದ್ರಿಂದ ಐ ಕಾಂಟ್ಯಾಕ್ಟ್ ಕೊಡ್ತಾರೆ ನಮ್ಮ ಮಕ್ಕಳು. ಇದರ ಜೊತೆಗೆ ನೀವು ಈ ಥರ ಕನ್ನಡಕಗಳು ಬರುತ್ತೆ. ಈ ಥರ ಕನ್ನಡಕಗಳನ್ನು ನೀವು ಹಾಕೊಬೋದು. ಇದನ್ನು ಹಾಕ್ಕೊಂಡು ಕೂಡ ನೀವು ನಿಮ್ಮ ಮಗುಗೆ ಮಾಡ್ಬೋದು. ನಾನು ಯೂಶ್ವಲಿ ಈ ಗ್ಲಾಸ್ನ ಹೊಡೆದಾಕ್ಬಿಟ್ಟು ಬರೀ ಫ್ರೇಮ್ ಇಟ್ಕೊಂಡು ನಮ್ಮ ಜೊತೆಗೆ ಆ್ಯಕ್ಟಿವಿಟೀಸ್ನ ಮಾಡಿಸಿದ್ದೀನಿ. ಇದರಲ್ಲೂ ಕೂಡ ನನ್ನ ಮಗು ಚೆನ್ನಾಗಿ ಐ ಕಾಂಟ್ಯಾಕ್ಟ್ ಕೊಡ್ತಾ ಇದ್ದ. ಅದರಿಂದ ನಾನು ಏನೇನು ಉಪಯೋಗಿಸಿದ್ದೀನಿ ಅವನಿಗೆ ಅನ್ನೋದನ್ನ ನಾನು ಈ ವಿಡಿಯೋಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಇದಲ್ಲದೆ ನೀವು ಹಣೆಗೆ ದೊಡ್ಡದಾಗಿ ಕುಂಕುಮ ಇಟ್ಕೊಬೋದು, ಅಥವಾ ವೈಬ್ರೆಂಟ್ ಕಲರ್ಸಲ್ಲಿ ಪೇಂಟ್ ಇಟ್ಕೊಬೋದು ರೌಂಡ್ಗೆ, ಅಥವಾ ಡೈಮಂಡ್ ಶೇಪಲ್ಲಿ. ಆ ಥರ ಎಲ್ಲ ಇಟ್ಕೊಂಡಾಗ ನಮ್ಮ ಮಕ್ಕಳು ನಮ್ಮ ಕಡೆ ಜಾಸ್ತಿ ಐ ಕಾಂಟ್ಯಾಕ್ಟ್ ಕೊಟ್ಟು ನೋಡ್ತಾರೆ. ಐ ಕಾಂಟ್ಯಾಕ್ಟ್ ಬರ್ತಾ ಇಮಿಟೇಷನ್ ಕೂಡ ಈಸಿ ಆಗ್ತಾ ಬರುತ್ತೆ, ಮತ್ತು ರಿಸೆಪ್ಟಿವ್ ಲ್ಯಾಂಗ್ವೇಜ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅವರು ನಮ್ಮನ್ನ ನೋಡ್ತಾರೆ, ನಾವೇನು ಮಾಡ್ತಾ ಇದ್ದೀವಿ ಅಂತ ನೋಡಿಕೊಂಡು ಅವ್ರು ಕಲಿಯೋದ್ರಿಂದ ಐ ಕಾಂಟ್ಯಾಕ್ಟ್ ಡೆವಲಪ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರಿಗೆ ಬೇರೆ ಲಕ್ಷಣಗಳಲ್ಲಿ ನಾವು ಇಂಪ್ರೂವ್ಮೆಂಟ್ ತರೋದರಲ್ಲಿ. ಐ ಕಾಂಟ್ಯಾಕ್ಟ್ಗೆ ನಮ್ಮ ಮಕ್ಕಳಿಗೆ ಫೇವ್ರೇಟ್ ಒಂದು ರೈಮ್ ಇರುತ್ತೆ ಅಥವಾ ಹಾಡಿರುತ್ತೆ. ಸೊ ಅದು ಮಗು ಆಟ ಆಡ್ತಾ ಕೂತಿರ್ಬೇಕಾದ್ರೆ ನೀವು ಹಾಡು ಅಥವಾ ರೈಮ್ಸ್ ಹೇಳಿದಾಗ ನೀವು ಪಾಸ್ ಮಾಡಿದಾಗ ಮಗು ಯಾಕೆ ಹಾಡು ನಿಂತೋಯ್ತು, ಅಮ್ಮ ಯಾಕೆ ಹಾಡು ನಿಲ್ಸಿದ್ದು ಅಂತ ಹೀಗೆ ನಿಮಗೆ ಐ ಕಾಂಟ್ಯಾಕ್ಟ್ ಅಥವಾ ನಿಮ್ಮ ಕಡೆಗೆ ನೋಡಿ ನಿಮಗೆ ಐ ಕಾಂಟ್ಯಾಕ್ಟ್ ಕೊಟ್ಟಾಗ ನೀವು ಆ ಹಾಡನ್ನ ಕಂಟಿನ್ಯೂ ಮಾಡಿ, ಮತ್ತೆ ಪಾಸ್ ಮಾಡಿ, ಮತ್ತೆ ಕಂಟಿನ್ಯೂ ಮಾಡಿ. ಈ ಥರ ಮಾಡೋದ್ರಿಂದ ಕೂಡ ಐ ಕಾಂಟ್ಯಾಕ್ಟ್ ಚೆನ್ನಾಗಿ ಡೆವಲಪ್ ಆಗುತ್ತೆ. 3ನೇದು ಬಂದು ಪಾಯಿಂಟಿಂಗ್ ಅನ್ನೋದು 1.5 ವರ್ಷದ ಮಕ್ಕಳಲ್ಲಿ ಡೆವಲಪ್ ಆಗುವಂತಹ ಒಂದು ಬೆಳವಣಿಗೆ. 1.5 ವರ್ಷಕ್ಕೆ ನಮ್ಮ ಮಕ್ಕಳು ಇದೆಲ್ಲಿದೆ ಅಂತ ಕೇಳಿದ್ರೆ ಎಲ್ಲದಕ್ಕೂ ಪಾಯಿಂಟ್ ಮಾಡ್ತಿರ್ತಾರೆ. ಬಟ್ ಆಟಿಸಮ್ ಮಕ್ಕಳಲ್ಲಿ ಪಾಯಿಂಟಿಂಗ್ ಕೂಡ ಮಿಸ್ಸಿಂಗ್ ಇರುತ್ತೆ. ಅವ್ರಿಗೆ ಈಗ ಎತ್ತಿ ಮಾಡೋದು ಕೂಡ ಕಷ್ಟ ಇರುತ್ತೆ. ಸೊ ಇದನ್ನು ಸ್ಟ್ರೆಂಥನ್ ಮಾಡೋಕ್ಕೆ ನೀವು ಇದು ಪಾಪ್ ಅಂತ ಕರೀತಾರೆ. ಇದು ನಿಮಗೆ ಸ್ಟೇಷನರಿಯಲ್ಲೂ ಸಿಗುತ್ತೆ, ಮತ್ತು ಎಲ್ಲ ಕಡೆ ಸೆನ್ಸರಿ ಟಾಯ್ಸ್ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಸಿಗುತ್ತೆ. ಇದರಲ್ಲಿ ಎಷ್ಟೊಂದು ಕಲರ್ಸ್ ಇದೆ. ಕಲರ್ಸ್ ಕೂಡ ನೀವು ಹೇಳ್ಕೊಡ್ಬೋದು. ಸೊ ಇದರಲ್ಲಿ ನೀವು ಈ ಥರ ಪಾಪ್ ಮಾಡಿಸ್ತಾ ಇದ್ದರೆ ಅವ್ರಿಗೆ ಇಂಡೆಕ್ಸ್ ಫಿಂಗರ್ನ ಹೀಗೆ ಇಟ್ಕೊಂಡು ಪಾಪ್ ಮಾಡಿಸ್ತಾ ಇದ್ದರೆ ಪಾಯಿಂಟಿಂಗಿಗೆ ಇಂಡೆಕ್ಸ್ ಫಿಂಗರ್ನ ಹೇಗೆ ಎತ್ತಬೇಕು ಅನ್ನೋದು ಕೂಡ ಅವರು ಕಲ್ತ್ಕೊತಾರೆ. ಇದು ಒಂದು ಇದು ಪ್ರಾಪು ನೀವು ಯೂಸ್ ಮಾಡಬಹುದು. ಸೊ ಅದು ಬಿಟ್ಟು ನೀವು ಫಿಂಗರ್ ಪೇಂಟ್ ಕೂಡ ಮಾಡಬಹುದು. ಒಂದು ಟ್ರೀ ಅಥವಾ ಒಂದು ಬಟರ್ಫ್ಲೈ ಅಥವಾ ಒಂದು ಫಿಶ್ ಮಾಡಿ ಅದರೊಳಗಡೆ ಸಣ್ಣ ಸಣ್ಣ ಸರ್ಕಲ್ಸ್ ಹಾಕಿದಾಗ ಅಲ್ಲಿಗೆ ನೀವು ಪೇಂಟನ್ನ ಹತ್ಕೊಂಡು ನೀವು ಪೇಂಟ್ ಮಾಡಿಸ್ಬೋದು ಮಕ್ಕಳಿಗೆ. ಇದರಿಂದ ಕೂಡ ಅವರಿಗೆ ಪಾಯಿಂಟಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಸಿಂಗಲ್ ಪಿಕ್ಚರ್ ಇರುತ್ತೆ ನೋಡಿ. ಈಗ ನೀವು ಒಂದು ಪುಸ್ತಕ ತೊಗೊಂಡು ಅದರಲ್ಲಿ ಸಿಂಗಲ್ ಪಿಕ್ಚರ್ ಅಂಟಿಸಿ, ಕ್ಯಾಟ್, ಡಾಗ್ ಆ ಥರದ್ದು. ಸೊ ಕ್ಯಾಟ್ ಎಲ್ಲಿ ಅಂದಾಗ ಆ ಮಕ್ಕಳಿಗೆ ಆ ಪಿಕ್ಚರ್ ಬಿಟ್ಟರೆ ಇನ್ನೇನು ಕಾಣಲ್ಲ. ಸೊ ಆ ಕ್ಯಾಟ್ಗೆ ಹೋಗಿ ಅವರು ಪಾಯಿಂಟ್ ಮಾಡ್ತಾರೆ. ವಸ್ತುಗಳಿರುತ್ತೆ, ಫ್ಯಾನು, TV, ಲೋಟ, ತಟ್ಟೆ, ಇವೆಲ್ಲನೂ ಕೂಡ ಮಕ್ಕಳಿಗೆ
ಮಕ್ಕಳಿಗೆ ನಾವು ಪಾಯಿಂಟಿಂಗಲ್ಲಿ ಕಲಿಸ್ಬಹುದು. ನಾವು ಎಷ್ಟು ಕಲಿಸ್ತೀವೋ ಮಕ್ಕಳು ಅಷ್ಟು ಸುಧಾರಣೆನ ತರ್ತಾರೆ. ಜ್ಞಾಪಕ ಇಟ್ಕೊಳ್ಳಿ, 1 ವರ್ಷದಿಂದ 6 ವರ್ಷದವರೆಗೆ ನಾವು ಆಟಿಸಮ್ ಮಕ್ಕಳಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ನಾವು ಅವ್ರನ್ನ ಮುಂದೆ ತರಬಹುದು. ಆಮೇಲೆ ಮುಂದೆ ತರ್ತೀವಿ ಅನ್ನೋದು ತುಂಬ ಕಷ್ಟ. ಅದಕ್ಕೇ ಆಟಿಸಮ್ ಅಂತ ಬಂದಾಗ ಅರ್ಲಿ ಇಂಟರ್ವೆನ್ಷನ್ ಮಾಡಿಸಿ ಅಂತ ಎಲ್ಲ ಡಾಕ್ಟರ್ಸು ಹೇಳ್ತಾರೆ. ತಕ್ಷಣ ಥೆರಪಿ ಶುರು ಮಾಡಬೇಕು, ತಕ್ಷಣ ಮನೆಯಲ್ಲಿ ಕೂಡ ಕೆಲಸ ಮಾಡಬೇಕು. ಪಾಯಿಂಟಿಂಗಿಗೆ ಇನ್ನೂ ಒಂದು ಏನು ಮಾಡಬಹುದಪ್ಪ ಅಂತಂದರೆ, ದೇಹದ ಭಾಗಗಳನ್ನ ನಾವು ಪಾಯಿಂಟ್ ಮಾಡೋದನ್ನ ಹೇಳ್ಕೊಡ್ಬೋದು. ಇದರಲ್ಲಿ ನಾವು ದೇಹದ ಭಾಗಗಳನ್ನೂ ಹೇಳ್ಕೊಟ್ಟಂಗಾಗುತ್ತೆ, ಪಾಯಿಂಟಿಂಗ್ ಕೂಡ ಕಲಿಸ್ದಂಗಾಗುತ್ತೆ. ಕಣ್ಣಲ್ಲಿ, ಮೂಗಲ್ಲಿ, ಬಾಯಲ್ಲಿ ಆ ಥರ ಪಾಯಿಂಟಿಂಗ್ನ ನಾವು ಕಲಿಸ್ಬಹುದು. ಈ ಥರ ಚಟುವಟಿಕೆಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಬಹುದು. ಇದಿಷ್ಟು ಆಟಿಸಮ್ದು ಕೆಲವೊಂದು ಲಕ್ಷಣಗಳಿಗೆ ಏನೇನು ಮಾಡಿಸ್ಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಂದಷ್ಟು ಆಟಿಸಮ್ ಲಕ್ಷಣಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಏನೇನು ಆ್ಯಕ್ಟಿವಿಟೀಸ್ನ ಹೇಳಿದೆ ನಾನು ಅದನ್ನು ಒಂದು ಬೋರ್ಡ್ ಮೇಲೆ ಬರ್ತಿದ್ದೀನಿ. ಅದನ್ನು ನಾನು ಈಗ ಇನ್ಕ್ಲೂಡ್ ಮಾಡ್ತೀನಿ ಈ ವಿಡಿಯೋ ಕೊನೆಯಲ್ಲಿ. ಅದನ್ನು ಕೂಡ ಒಂದ್ಸರಿ ನೀವು ನೋಡ್ಕೊಬಹುದು. ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.